ಮೊದಲಿಗೆ ಯಾವ ಯಾವ ಗ್ರಹಗಳ ಗ್ರಹಚಾರ ಹೇಗಿದೆ ಅಂತ ತಿಳಿಸ್ಕೊಡ್ತೀನಿ. ಇದರಲ್ಲಿ ದೊಡ್ಡ ದೊಡ್ಡ ಗ್ರಹಗಳದ್ದು ಹೇಳಲ್ಲ, ಯಾಕೆ ಅಂತಂದ್ರೆ ಅದನ್ನ ವರ್ಷ ಭವಿಷ್ಯದಲ್ಲಿ ತಿಳ್ಕೊಂಡಿರ್ತೀರಾ. ಚಿಕ್ಕ ಚಿಕ್ಕ ಗ್ರಹಗಳ ಗ್ರಹಚಾರ ಮಾತ್ರ ಹೇಳ್ತೀನಿ. ಮೊದಲಿಗೆ ಸೂರ್ಯ 15 ಜನವರಿವರೆಗೂ ಧನಸ್ಸು ರಾಶಿಲಿ ಸ್ಥಿತನಾಗಿರ್ತಾನೆ. ಅದಾದ ಮೇಲೆ ಮಕರ ರಾಶಿಗೆ ಹೋಗ್ತಾನೆ. ಚಂದ್ರ ತಿಂಗಳ ಆರಂಭದಲ್ಲಿ ಮೇಷ ರಾಶಿಲಿರ್ತಾನೆ ಮತ್ತು 2.5-3 ದಿನಕ್ಕೆ ಒಂದೊಂದು ಮನೆ ಬದಲಾಯಿಸ್ತಾ ಹೋಗ್ತಾನೆ. ಇನ್ನು ಕುಜ ತಿಂಗಳು ಪೂರ ಧನಸ್ಸು ರಾಶಿಯಲ್ಲೇ ಇರ್ತಾರೆ. ಮೊದಲನೇ 7 ದಿನ ಅಂದ್ರೆ ಜನವರಿ 7ರವರೆಗೂ ಮಾತ್ರ ವೃಶ್ಚಿಕ ರಾಶಿಲಿ ಇರ್ತಾರೆ. ಇನ್ನು ಶುಕ್ರ ಜನವರಿ 18ನವರೆಗೂ ವೃಶ್ಚಿಕ ರಾಶಿಲಿರ್ತಾರೆ. ಆಮೇಲೆ ಫೆಬ್ರವರಿ 12ರವರೆಗೂ ನೆಕ್ಸ್ಟ್ ರಾಶಿ ಅಂತಂದ್ರೆ ಧನಸ್ಸು ರಾಶಿಲಿ ಇರ್ತಾರೆ. ಇನ್ನು ಬುಧ ಗ್ರಹ 7 ಜನವರಿವರೆಗೂ ವೃಶ್ಚಿಕ ರಾಶಿಲಿ ಇರ್ತಾರೆ. ಅದಾದ್ಮೇಲೆ ಪೂರ ತಿಂಗಳು ಧನಸ್ಸು ರಾಶಿಲಿ ಇರ್ತಾರೆ, ಆದ್ರೆ ವಕ್ರಗತಿಲಿ ಇರ್ತಾರೆ ಬುಧ. ಇನ್ನು ಗುರು ತಿಂಗಳು ಪೂರ್ತಿ ಮೇಷರಾಶಿಯಲ್ಲಿರ್ತಾನೆ. ಶನಿ ಕುಂಭರಾಶಿಯಲ್ಲಿದ್ದಾನೆ. ರಾಹು ಮೀನ ರಾಶಿಯಲ್ಲಿ, ಕೇತು ಕನ್ಯಾ ರಾಶಿಯಲ್ಲಿದ್ದಾರೆ. ಈಗ ಧನಸ್ಸು ರಾಶಿಯ ಜನವರಿ 2024 ತಿಂಗಳ ಭವಿಷ್ಯನ ನೋಡೋಣ. ಮೊದಲಿಗೆ ಸೂರ್ಯ 15ನೇ ತಾರೀಕಿನವರೆಗೂ ನಿಮ್ಮ ಮೊದಲನೇ ಮನೆಯಲ್ಲಿ ಇರ್ತಾನೆ. ಇದು ಅಷ್ಟು ಒಳ್ಳೆಯ ಪೊಸಿಷನ್ ಅಲ್ಲ ಸೂರ್ಯನಿಗೆ. 1ನೇ ಮನೆಯಲ್ಲಿ ಸೂರ್ಯ ಸ್ವಲ್ಪ ಆರೋಗ್ಯ ಸಮಸ್ಯೆ ಕೊಡ್ತಾನೆ, ಮತ್ತೆ ಆಸ್ತಿ ನಾಶ ಕೊಡ್ತಾನೆ, ಮತ್ತೆ ಅನವಶ್ಯಕವಾಗಿ ಓಡಾಟಗಳು, ಸುಮ್ಮನೆ ಅಲ್ಲಿ ಬನ್ನಿ ಕೆಲಸ ಮಾಡ್ಕೊಡ್ತೀನಿ ಅಂತ ಕರೆಸ್ಕೊಳ್ತಾರೆ, ಬಟ್ ಯಾವುದೇ ರೀತಿ ಕೆಲಸಗಳಾಗೋದಿಲ್ಲ, ಸುಮ್ಮನೆ ಅಲದಾಟ ಆಗುತ್ತೆ. ಮತ್ತೆ ಬ್ಲಡ್ ಪ್ರೆಷರ್ ಕೂಡ ಈ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಇರುವಂತ ಇನ್ಸ್ಟೆನ್ಸಸ್ ಇರುತ್ತೆ. ಮತ್ತೆ ಆಲ್ರೆಡಿ ಬ್ಲಡ್ ಪ್ರೆಷರ್ ಇರೋರಿಗೆ, ವಯಸ್ಸಾಗಿರೋರಿಗೆ ಹೃದಯ ಸಂಬಂಧ ಸ್ವಲ್ಪ ತೊಂದರೆ ಆಗುವಂತ ಚಾನ್ಸಸ್ ಇರುತ್ತೆ. ಸ್ವಲ್ಪ ಹುಷಾರಾಗಿರಿ. ಮತ್ತೆ 1ನೇ ಮನೆಯಲ್ಲಿ ಸೂರ್ಯ ಸ್ವಲ್ಪ ಬಾಡಿ ಹೀಟ್ನ ಜಾಸ್ತಿ ಮಾಡ್ತಾನೆ. ಅದರಿಂದ ನಿಮಗೆ ಕಣ್ಣುರಿ ಬರೋದಿರ್ಬೋದು, ಕಣ್ಣು ಮಂಜಾಗೋದಿರ್ಬೋದು, ಆ ಥರ ಸಮಸ್ಯೆಗಳು ಕಾಡುತ್ತೆ. ಇನ್ನು 16ನೇ ತಾರೀಕಿನ ನಂತರ ಸೂರ್ಯ 2ನೇ ಮನೆಗೆ ಹೋಗ್ತಾನೆ, ಅಂದ್ರೆ ಮಕರ ರಾಶಿಗೆ ಹೋಗ್ತಾನೆ. ಇದು ಕೂಡ ಸೂರ್ಯನಿಗೆ ಒಳ್ಳೆಯ ಮನೆ ಅಲ್ಲ, ಒಳ್ಳೆಯ ಜಾಗ ಅಲ್ಲ. ಇಲ್ಲಿ ಕೂಡ ಸೂರ್ಯ ಆಸ್ತಿ ನಷ್ಟ ತೋರಿಸ್ತಾನೆ, ಮತ್ತೆ ಕಣ್ಣಿನ ಸಮಸ್ಯೆಗಳನ್ನ ತೋರಿಸ್ತಾನೆ. ಮತ್ತೆ ಮನೆಯಲ್ಲಿ ಸ್ವಲ್ಪ ಮನಸ್ತಾಪಗಳು ಹೆಚ್ಚಾಗುತ್ತೆ. ಎಸ್ಪೆಷಲಿ ನಿಮ್ಮ ತಂದೆಯೊಂದಿಗೆ ಸ್ವಲ್ಪ ಮನಸ್ತಾಪಗಳು ಜಾಸ್ತಿ ಆಗುತ್ತೆ, ಹುಷಾರಾಗಿರಿ. ಮತ್ತೆ ನೀವು ನಿಮ್ಮ ಮನೆಯವರೊಂದಿಗೆ ಮಾತಾಡುವಾಗ ಸ್ವಲ್ಪ ದರ್ಪದಿಂದ ಮಾತಾಡ್ಬಿಡ್ತೀರಿ, ಮತ್ತೆ ಅಹಂಕಾರದಿಂದ ಮಾತಾಡ್ಬಿಡ್ತೀರಿ, ರ್ಯಾಶ್ ಬಿಹೇವಿಯರ್ ತೋರಿಸ್ಬಿಡ್ತೀರಿ. ಅದನ್ನ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಕುಜ, ಅವನು ಕೂಡ ನಿಮ್ಮ 1ನೇ ಮನೆಯಲ್ಲಿ ತಿಂಗಳ ಪೂರ್ತಿ ಸ್ಥಿತನಾಗಿರ್ತಾನೆ. ಇದು ಕೂಡ ಕುಜನಿಗೆ ಒಳ್ಳೆ ಸ್ಥಾನ ಅಲ್ಲ. 1ನೇ ಮನೆಯಲ್ಲಿ ಕುಜ ಇದ್ರೆ ಸ್ವಲ್ಪ ಆರೋಗ್ಯ ಸಮಸ್ಯೆಗಳು ತೋರಿಸ್ತಾನೆ, ಮತ್ತೆ ಬಾಡಿ ಹೀಟ್ ಇಂದ ಸಮಸ್ಯೆಗಳನ್ನ ತೋರಿಸ್ತಾನೆ. ಜ್ವರ ಇರ್ಬೋದು, ಮತ್ತೆ ವಯಸ್ಸಾಗಿರೋರಿಗೆ ಎಸ್ಪೆಷಲಿ ಬ್ಲಡ್ ಪ್ರೆಷರ್ ಪ್ರಾಬ್ಲಮ್ಸ್ ಆಗೋದಿರ್ಬೋದು, ಮತ್ತು ಸಂಗಾತಿಯ ಜೊತೆ ಮತ್ತು ಬಿಸ್ನೆಸ್ ಪಾರ್ಟ್ನರ್ಸ್ ಜೊತೆ ಕೂಡ ಜಗಳಗಳಾಗೋದು, ಮನಸ್ತಾಪಗಳಾಗೋ ಚಾನ್ಸಸ್ ಇರುತ್ತೆ. ಮತ್ತು ನೀವು ಈ ಸಮಯದಲ್ಲಿ ತುಂಬಾ ಕೋಪಿಷ್ಟರಾಗಿರ್ತೀರಿ. ನಿಮ್ಮ ಕೋಪ ಕಂಟ್ರೋಲ್ ಮಾಡ್ಕೊಳ್ಳೋಕೆ ಆಗಲ್ಲ, ತುಂಬಾ ಶಾರ್ಟ್ ಟೆಂಪರ್ಡ್ ಆಗ್ಬಿಡ್ತೀರಾ. ಸುಮ್ಮನೆ ಸಿಲ್ಲಿ ವಿಚಾರಗಳಿಗೆಲ್ಲ ಕೋಪ ಬಂದು ಜಗಳಗಳು ಮಾಡ್ಕೋತೀರಿ. ಇದನ್ನ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಬುಧ 7ನೇ ಜನವರಿಯವರೆಗೂ ನಿಮ್ಮ 12ನೇ ಮನೆಯಲ್ಲಿ ವಕ್ರಗತಿಯಲ್ಲಿ ಇರ್ತಾನೆ. ಇದು ಕೂಡ ಒಳ್ಳೆ ಪೊಸಿಷನ್ ಅಲ್ಲ ಬುಧನಿಗೆ. ಬುಧ 12ನೇ ಮನೆಯಲ್ಲಿ ಇದ್ದಾಗ ಜಾಸ್ತಿ ಖರ್ಚುಗಳನ್ನ ತೋರಿಸ್ತಾನೆ. ಮತ್ತೆ ಲಿಟಿಗೇಷನ್ಸ್, ಜಮೀನಿಂದಾಗಿರ್ಬೋದು, ಕ್ರಿಮಿನಲ್ ಕೇಸ್ಗಳ ವಿಚಾರವಾಗಿರ್ಬೋದು, ಕೋರ್ಟ್ ಕಚೇರಿ ವಿಚಾರಗಳಾಗಿರಬಹುದು, ಅದರಲ್ಲಿ ಖರ್ಚುಗಳನ್ನ ತೋರಿಸ್ತಾನೆ. ಅದರಲ್ಲೂ ವಕ್ರಗತಿಯಿಂದ ಇರೋದ್ರಿಂದ ಇದು ಅನವಶ್ಯಕವಾದ ಖರ್ಚುಗಳಾಗಿ ಇರುತ್ತೆ. ಮತ್ತೆ ನೀವೇನು ಕೆಲಸ ಟ್ರೈ ಮಾಡಿದ್ರು ಅದರಲ್ಲಿ ಸ್ವಲ್ಪ ಅಡೆತಡೆಗಳು ಬರೋದು ಜಾಸ್ತಿ. ಮತ್ತು ನಿಮಗೆ ಸ್ವಲ್ಪ ಶತ್ರುಕಾಟವನ್ನು ತೋರಿಸ್ತಾನೆ. ಮಾತಾಡುವಾಗ ಎಚ್ಚರಿಕೆಯಿಂದ ಮಾತಾಡಬೇಕು. ಮತ್ತು 8ನೇ ಜನವರಿಯಿಂದ ಬುಧ ವಕ್ರತ್ಯಾಗ ಮಾಡಿ ನಿಮ್ಮ ಮೊದಲನೇ ಮನೆಯಲ್ಲಿ ಸ್ಥಿತನಾಗಿರ್ತಾನೆ. ಇದು ಕೂಡ ಒಳ್ಳೆ ಪ್ಲೇಸ್ಮೆಂಟ್ ಅಲ್ಲ. ನಿಮಗೆ ತಲೆನೋವು ಬರೋದಾಗಿರ್ಬೋದು, ಮತ್ತೆ ನಾಲಿಗೆಗೆ ಸ್ವಲ್ಪ ಪೆಟ್ಟಾಗೋದು, ಅಂತಂದ್ರೆ ಬಿಸಿ ಏನಾದ್ರೂ ತಿಂದು ಪೆಟ್ ಮಾಡ್ಕೊಳ್ಳೋದಿರ್ಬೋದು, ಮತ್ತೆ ಗಂಟ್ಲು ನೋವು, ಟಾನ್ಸಿಲೈಟಿಸ್, ಸೋರ್ ಥ್ರೋಟು ಇಂಥದ್ದಾಗೋ ಚಾನ್ಸಸ್ ಇರುತ್ತೆ. ಮತ್ತೆ ಇಲ್ಲೂ ಕೂಡ ಸ್ವಲ್ಪ ಅನವಶ್ಯಕ ಖರ್ಚುಗಳನ್ನ ತೋರಿಸ್ತಾನೆ. ಮತ್ತೆ ಮನೆಯಲ್ಲಿ ಏನಾದರೂ ಮಂಗಲ ಕಾರ್ಯಗಳನ್ನ ಪ್ಲಾನ್ ಮಾಡ್ಕೊಂಡಿದ್ರೆ ಅದಕ್ಕೆ ಸ್ವಲ್ಪ ಅಡೆತಡೆ ಆಗೋ ಚಾನ್ಸಸ್ ಇರುತ್ತೆ. ಇನ್ನು ನೆಕ್ಸ್ಟ್ ಶುಕ್ರ ಜನವರಿ 18ನೇ ತಾರೀಕಿನವರೆಗೂ ನಿಮ್ಮ 12ನೇ ಮನೆಯಲ್ಲಿ ಸ್ಥಿತನಾಗಿರುತ್ತೆ. ಇದುವರೆಗೂ ಹೇಳಿದ ಎಲ್ಲಾ ಗ್ರಹಗಳು ನೆಗೆಟಿವ್ ಆಗಿದೆ ಅಂತಾನೆ ಹೇಳಿದೆ ಆಲ್ಮೋಸ್ಟ್. ಬಟ್ ಶುಕ್ರ 12ನೇ ಮನೆಯಲ್ಲಿ ಪಾಸಿಟಿವ್ ಆಗಿದ್ದಾನೆ. ಇದು ನಿಮ್ಗೆ ತುಂಬಾ ಲಕ್ನ ತಂದ್ಕೊಡುತ್ತೆ. ಜೊತೆಯಲ್ಲಿ ಖರ್ಚನ್ನ ತೋರಿಸ್ತಾನೆ, ಆದ್ರೆ ಶುಭ ಕಾರ್ಯಗಳಿಗೆ, ಒಳ್ಳೆ ವಿಚಾರಗಳಿಗೆ, ಪ್ರೋಗ್ರೆಸಿವ್ ಮ್ಯಾಟರ್ಸ್ಗೆ ಖರ್ಚನ್ನ ತೋರಿಸ್ತಾನೆ ಶುಕ್ರ 12ನೇ ಮನೆಯಲ್ಲಿ.
ಕಳ್ಳರ ಭಯ ಕಾಡಬಹುದು, ಸ್ವಲ್ಪ ಅದ್ರ ಬಗ್ಗೆ ಎಚ್ಚರಿಕೆ ಇರಲಿ. ಮತ್ತೆ ನಿಮಗೆ ಅನಿರೀಕ್ಷಿತವಾಗಿ ಧನಲಾಭ ಆಗುತ್ತೆ. ಮತ್ತೆ ಶುಕ್ರ 12ನೇ ಮನೆಯಲ್ಲಿರೋ ಕಾರಣ ಸ್ವಲ್ಪ ಫಾರಿನ್ ಟ್ರಾವೆಲ್ಸ್, ಅದು ಟ್ರಿಪ್ಗಾಗಿರ್ಬೋದು, ಬಿಸ್ನೆಸ್ಗಾಗಿರ್ಬೋದು, ಲಾಂಗ್ ಟರ್ಮ್ ಅಲ್ಲ, ಶಾರ್ಟ್ ಟರ್ಮ್ ಅಂತ ತೋರಿಸ್ತದೆ ಕೆಲಸದಲ್ಲೂ. ಸೊ ಡೆಪ್ಯೂಟೇಷನ್ ವರ್ಕ್, ಯಾವುದಾದ್ರೂ ಮಷಿನರಿ ಇನ್ಸ್ಟಾಲೇಷನ್ ಇರ್ಬೋದು, ರೆಕ್ಟಿಫಿಕೇಶನ್ ಇರ್ಬೋದು, ಒಂದು ವಾರ ಇಲ್ಲ ಒಂದು 15 ದಿನ 10 ದಿನದ ಮಟ್ಟಿಗೆ ನೀವು ಹೋಗಿ ಬರಬಹುದು. ಇನ್ನು 19ನೇ ಜನವರಿಯಿಂದ ಶುಕ್ರ ನಿಮ್ಮ ಮೊದಲನೇ ಮನೆಯಲ್ಲೇ ಗೋಚಾರ ಮಾಡ್ತಾನೆ. ಇದು ಕೂಡ ಒಳ್ಳೆ ಸಮಯನೇ. ನಿಮಗೆ ಶುಕ್ರನಿಂದ ಬೆನಿಫಿಕ್ ರಿಸಲ್ಟ್ಸೇ ಇರುತ್ತೆ. ನಿಮ್ಮ ಸಂಗಾತಿ ಜೊತೆ ಅಥವಾ ಲೈಫ್ ಪಾರ್ಟ್ನರ್ ಜೊತೆ ನೀವು ಒಳ್ಳೆ ಸಮಯ ಕಳಿತೀರಿ. ಮಕ್ಕಳಿದ್ರೆ ಅವ್ರ ಜೊತೆ ಒಳ್ಳೆ ಸಮಯ ಕಳಿತೀರಿ. ಮತ್ತೆ ನಿಮಗೆ ಮೆಟೀರಿಯಲ್ ಪ್ಲೆಷರ್ಸ್ ಮತ್ತೆ ಕಂಫರ್ಟ್ಸ್ ಸಿಗುತ್ತೆ. ಲಕ್ಸುರಿಯಸ್ ಆಂಬಿಯನ್ಸ್ ಇರುತ್ತೆ ನಿಮ್ಮ ಮನೆಯಲ್ಲಿ. ಮತ್ತೆ ನೀವು ಯಾರಾದ್ರೂ ಸಂತಾನ ಅಪೇಕ್ಷೆ ಮಾಡ್ತಿದ್ರೆ ಈಗ ಅದು ಕೈಗೂಡುತ್ತೆ. ಒಳ್ಳೆ ಸಮಯ ಇದೆ ಶುಕ್ರನಿಂದ. ಅಷ್ಟೇ ಅಲ್ಲದೆ ಸಂಬಂಧಿಕರ ಜೊತೆಗೂ ನೀವು ತುಂಬಾ ಚೆನ್ನಾಗಿ ಇರ್ತೀರಿ. ತುಂಬಾ ಸಂತೋಷದ ವಾತಾವರಣ ಇರುತ್ತೆ ಮತ್ತು ಧನಲಾಭ ಅಂತಾನು ಹೇಳಬಹುದು. ಇನ್ನು ನೆಕ್ಸ್ಟ್ ಶನಿ ನಿಮ್ಮ 3ನೇ ಮನೆಯಲ್ಲಿ ಇರ್ತಾನೆ. ಇದುವರೆಗೂ ಹೇಳಿದ ಎಲ್ಲ ಸಣ್ಣ ಪುಟ್ಟ ಪ್ಲಾನೆಟ್ಸು ಇಲ್ಲ ಬ್ಯಾಡ್ ಆಗಿದೆ, ಇಲ್ಲ ಸ್ವಲ್ಪ ಎಫೆಕ್ಟ್ ಇದೆ. ಬಟ್ ಶನಿ ಮೇಯ್ನು, ಅವನು ನಿಮಗೆ 3ನೇ ಮನೆಯಲ್ಲಿ ಇರ್ತಾನೆ, ವಿಕ್ರಮ ಸ್ಥಾನದಲ್ಲಿ. ಮತ್ತೆ ಪಾಪಗ್ರಹ ಆಗಿರೋದ್ರಿಂದ ಬೆಸ್ಟ್ ರಿಸಲ್ಟ್ಸ್ ನ ಕೊಡ್ತಾನೆ. ಇನ್ನು ಜಾಸ್ತಿ ಡೀಟೇಲ್ಸ್ ತಿಳ್ಕೊಬೇಕು ಅಂತ ಅಂದ್ರೆ ವರ್ಷ ಭವಿಷ್ಯನ ನೋಡಿ. ವರ್ಷ ಭವಿಷ್ಯದಲ್ಲಿ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಗುರು ಕೂಡ ನಿಮ್ಮ 5ನೇ ಮನೆಯಲ್ಲಿದ್ದಾನೆ. ಸೊ ಏಪ್ರಿಲ್ 2024 ನಿಮಗೆ ಗುರುಬಲ ಕೂಡ ಇದೆ. ರಾಹು ನಿಮ್ಮ 4ನೇ ಮನೆಯಲ್ಲಿದ್ದಾನೆ. ಇದು ಅಷ್ಟು ಒಳ್ಳೆಯದಲ್ಲ. ರಾಹುಕೇತು ಗ್ರಹಚಾರದ್ದು ವಿಡಿಯೋನು ಮಾಡಿದ್ದೀನಿ, ಅದನ್ನು ನೀವು ನೋಡಿದ್ರೆ ನಿಮಗೆ ಸ್ವಲ್ಪ ಅರಿವು ಬರುತ್ತೆ ಇದಕ್ಕೆ. ನೆಕ್ಸ್ಟ್ ಕೇತು 10ನೇ ಮನೆಯಲ್ಲಿದ್ದಾನೆ. ಕೇತು 10ನೇ ಮನೆಯಲ್ಲಿದ್ದರೆ ಸ್ವಲ್ಪ ಒಳ್ಳೆ ರಿಸಲ್ಟ್ಸ್ನೇ ಕೊಡ್ತಾನೆ ಕೆಲಸದ ರಿಲೇಟೆಡ್ ಆಗಿ. ನಿಮ್ಮ ಓವರ್ ಆಲ್ ವರ್ಷ ಭವಿಷ್ಯ ತಿಳ್ಕೋಬೇಕು ಅಂತಂದ್ರೆ ಇಯರ್ಲಿ ಪ್ರಿಡಿಕ್ಷನ್ಸ್ ನೋಡಿ, ಡಿಸ್ಕ್ರಿಪ್ಷನ್ ನಲ್ಲಿ ಅದರ ಲಿಂಕ್ನ ಹಾಕಿರ್ತೀನಿ ನಾನು. ಒಟ್ಟಾರೆ ಸಣ್ಣ ಗ್ರಹಗಳ ಗೋಚಾರದಿಂದ ನಿಮ್ಮ ತಿಂಗಳ ಭವಿಷ್ಯ ಹೇಳೋದಾದ್ರೆ ನೀವು ಸ್ವಲ್ಪ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು. ಮತ್ತೆ ಖರ್ಚಾಗತ್ತೆ, ಅದು ದುಂದುವೆಚ್ಚನೂ ಆಗಿರ್ಬೋದು, ಅವಶ್ಯಕ ಖರ್ಚು ಕೂಡ ಆಗಿರ್ಬೋದು. ಖರ್ಚಂತೂ ಖಂಡಿತ ಆಗತ್ತೆ. ಇನ್ನು ತಿಂಗಳಿನ ಶುಭ ದಿನಗಳು ಅಂದ್ರೆ ನೀವು ಯಾವ ಕೆಲಸ ಮಾಡಿದ್ರು ಸ್ವಲ್ಪ ಲಕ್ ಇರುತ್ತೆ ಅಂತ ಹೇಳೋ ದಿನಗಳು ಯಾವ್ದಾವ್ದು ಅಂತಂದ್ರೆ 10ನೇ ತಾರೀಕಿನಿಂದ 12ನೇ ತಾರೀಕು. ಈ ಸಮಯದಲ್ಲಿ ನಿಮ್ಮ ಆಫೀಸ್ ಎನ್ವಿರಾನ್ಮೆಂಟ್ ಚೆನ್ನಾಗಿರುತ್ತೆ, ನೀವು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತೀರಿ. ಮತ್ತೆ 12ರಿಂದ 15 ಈ ಸಮಯದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಪ್ರಗತಿಯಾಗಿ ನಿಮಗೆ ಧನಲಾಭ ಆಗುತ್ತೆ. ಇನ್ನು 17ರಿಂದ 19 ಈ ಟೈಮಲ್ಲಿ ಶಾರೀರಿಕ ಸುಖ ಇರುತ್ತೆ, ಫಿಟ್ನೆಸ್ ಆಕ್ಟಿವಿಟೀಸ್ ಪ್ಲಾನ್ ಮಾಡ್ತೀರಿ, ಇಂಡಲ್ಜ್ ಆಗ್ತೀರಿ, ಸಂತೋಷವಾಗಿರ್ತೀರಿ, ಫ್ರೀ ಆಗಿರ್ತೀರಿ. ಇನ್ನು 21ರಿಂದ 23ನೇ ತಾರೀಕು ನಿಮ್ಮ ಸಹೋದರ ಸಹೋದರಿಯರೊಂದಿಗೆ ಒಳ್ಳೆ ವಾತಾವರಣ ಇರುತ್ತೆ. ಅವ್ರ ಜೊತೆ ಮಾತುಕತೆ ಆಡ್ತೀರಿ, ಚೆನ್ನಾಗಿರ್ತೀರಿ, ಅವ್ರ ಜೊತೆ ರಿಲೇಶನ್ಶಿಪ್ ಚೆನ್ನಾಗಿರುತ್ತೆ. ನೆಕ್ಸ್ಟ್ 27ರಿಂದ 30 ಈ ಸಮಯದಲ್ಲಿ ನಿಮ್ಮ ಶತ್ರುಗಳನ್ನ ನೀವು ಸೋಲಿಸ್ತೀರಿ. ನಿಮಗೆ ಆ ಕರೇಜ್ ಅಂದ್ರೆ ಧೈರ್ಯ ಇರುತ್ತೆ, ಕಾನ್ಫಿಡೆನ್ಸ್ ಇರುತ್ತೆ ನಿಮ್ಮಲ್ಲಿ. ಇನ್ನು ತಿಂಗಳಿನಲ್ಲಿ ಎಚ್ಚರಿಕೆಯಿಂದ ಇರಬೇಕಾದ ದಿನಗಳು ಯಾವುದು ಅಂತಂದ್ರೆ 2ನೇ ತಾರೀಕಿಂದ 10ನೇ ತಾರೀಕಿನವರೆಗೂ, 15ರಿಂದ 17ನೇ ತಾರೀಕಿನವರೆಗೂ, 19ರಿಂದ 21ನೇ ತಾರೀಕಿನವರೆಗೂ, 23ರಿಂದ 27ನೇ ತಾರೀಕಿನವರೆಗೂ ಮತ್ತು 30ರಿಂದ 1ನೇ ತಾರೀಕಿನವರೆಗೂ. ಇಷ್ಟು ಧನಸ್ಸು ರಾಶಿಯ 2024 ಜನವರಿಯ ತಿಂಗಳ ಭವಿಷ್ಯ ಆಗಿರುತ್ತೆ. ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಮತ್ತು ವಿಡಿಯೋನ ಲೈಕ್ ಮಾಡಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ, ನಾನು ಅದಕ್ಕೆ ರೆಸ್ಪಾಂಡ್ ಮಾಡ್ತೀನಿ. ಪರ್ಸನೈಸ್ಡ್ ಪ್ರೆಡಿಕ್ಷನ್ಸ್, ನಿಮ್ಮ ಜನ್ಮ ಜಾತಕದ ಬಗ್ಗೆ ತಿಳ್ಕೋಬೇಕು ಅಂತ ಅನ್ನೋದಾದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಅಥವಾ ಇಮೇಲ್ ಥ್ರೂ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು ವೆರಿ ಮಚ್.